ಡೆಂಗು ಜ್ವರ ಬಂದಿದೆ, ಭಯಂಕರವಾಗಿರುವಂಥ ಸ್ಥಿತಿ. ಹಾಸ್ಪಿಟ್ಲಲ್ಲಿ ಇವ್ರನ್ನ ಅಡ್ಮಿಟ್ ಮಾಡಲಾಗಿದೆ. ಇವರು ಪ್ರಾರ್ಥನೆಗೆ ಬಂದಿಲ್ಲ, ಆದರೆ ಇಲ್ಲಿ ಪ್ರಾರ್ಥನೆಗೆ ಬಂದವರು ಇವರ ತಾಯಿಗೆ ಪ್ರಾರ್ಥನಾ ಎಣ್ಣೆಯನ್ನು ಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡಿದ್ದು ತೀರ್ಥ ನೀರನ್ನು ಕೊಟ್ಟು ಕಳಿಸಿದ್ದಾರೆ. ಅದ್ಭುತವಾಗಿ ಅವರು ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ. ಆಮೇಲೆ ನಂಬರ್ ಕೊಟ್ಟು ಇವರಿಗಾಗಿ ಪ್ರಾರ್ಥನೆ ಮಾಡಿಸಿದ್ದಾರೆ. ಯಾವಾಗ ಪ್ರಾರ್ಥನೆ ಮಾಡಿಸಿದರೋ ಅದ್ಭುತವಾಗಿ ದೇವರು ಏನು ಮಾಡಿದ್ದಾರೆ ಗೊತ್ತಾ? ನೋಡ್ರಿ, ಡೆಂಗು ಜ್ವರ ಬಂದ ಮೇಲೆ 3 ದಿವಸಕ್ಕೆ ಕಂಟ್ರೋಲ್ ಆಗಲ್ಲ, ಕನಿಷ್ಠ ವಾರ 15 ದಿವಸ ಬೇಕು. ಅತಿ ಬೇಗನೆ ಪ್ರಾರ್ಥನೆ ಮಾಡಿದ ತಕ್ಷಣವೇ ಅದ್ಭುತವಾಗಿ ದೇವರು ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ. ಆರೋಗ್ಯವಂತನಾಗಿ ಬರುವಂತೆ ದೇವರು ಅವರಿಗೆ ಮಾಡಿದ್ದಾನೆ. ಎಲ್ಲರ ಗಂಟೆ ಮಹಾರಾಜಗೂ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಇಲ್ಲಿ ಕೊಡ್ತಕ್ಕಂಥ ಪ್ರಾರ್ಥನೆ ಮಾಡಿ ಕೊಡ್ತಕ್ಕಂಥ ನೀರು, ಪ್ರಾರ್ಥನೆ ಮಾಡಿ ಕೊಡ್ತಕ್ಕಂಥ ಎಣ್ಣೆ, ಅದರಲ್ಲಿ ದೇವರ ಅಭಿಷೇಕ ಇರುತ್ತೆ. ಅದ್ಭುತವಾಗಿ ದೇವರು ಕಾರ್ಯ ಮಾಡ್ತಾನೆ. ನಿಮಗೆ ಪ್ರಜ್ಞೆ ಇತ್ತು ಅವಾಗ ತೀರ್ಥ ಹಚ್ಚಿದ್ರೆ ನಿಮಗೆ ಪ್ರೇಯರ್ ಆಯಿಲು ನಿಮ್ಮ ತಾಯಿ ಹಚ್ಚಿದ್ರ? ನೋಡ್ರಿ, ಅವ್ರು ಹೇಳ್ತಾ ಇದ್ದಾರೆ ಪ್ರೇಯರ್ ಆಯಿಲ್ ಹಚ್ಚಿದ್ರು. ಸರಿ, ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸಿದ್ರ? ನೋಡ್ರಿ, ಅವ್ರ ಬಾಯಿಲಿಂದ ಹೇಳ್ತಾರೆ, ಫೋನ್ ಮಾಡ್ತಾರೆ. ಪ್ರಾರ್ಥನೆ ಮಾಡಿಸಿದ ಮೇಲೆ ನಿಮ್ಗೆ ಕಡಿಮೆ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಅದಕ್ಕಿಂತ ಮುಂಚೆ ಹೆಂಗಿತ್ತು ನಿಮ್ಮ ಪರಿಸ್ಥಿತಿ? ಎದ್ದಳಕ್ಕಾಗಲಾರದಂತ ಒಂದು ಸ್ಥಿತಿ ಇತ್ತು. ಪ್ರೈಸ್ ದಿ ಲಾರ್ಡ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಅವ್ರ ತಾಯಿ ಕೇಳಿದಾರಂತ, ಅಪ್ಪ ಬೇಗ ನನ್ನ ಮಗ ಬಂದ್ರೆ ನಾನು ಬಂದು ಮೃತ್ಯುಂಜಯ ಮಠದಲ್ಲಿ ಬಂದು ನಾನು ಸಾಕ್ಷಿ ಕೊಡ್ತೀನಂತ. ಪ್ರೈಸ್ ದಿ ಲಾರ್ಡ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸ್ವಸ್ಥ ಮಾಡಿದ ದೇವಾದಿ ದೇವರಿಗೂ ಜೈ. ಬೋಲೋ ಯೇಸು ಕ್ರಿಸ್ತ ಮಹಾಪ್ರಭುಗಳಿಗೂ ಜೈ. ಯೇಸಪ್ಪ ಒಳ್ಳೆ ದೇವರ, ಆಮೆನ್. ಸ್ವಸ್ಥ ಮಾಡುವ ದೇವರ. ಹಲ್ಲೆಲೂಯಾ.